ಸಮಾಜದ ಹೆಣ್ಮಕ್ಳಿಗೆ, ನನ್ನ ಹೆಣ್ಮಕ್ಳವರು, ನಮ್ಮ ನಾಡಿನ ಹೆಣ್ಮಕ್ಳು, ಅವ್ರ ಘನತೆ ಕುಚ್ಚು ತಂದಿದ್ದು ತಪ್ಪು. ಅದು ಯಾರು ಮಾಡೋರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಆದರೆ ಅದೆಲ್ಲದಕ್ಕಿಂತ ಮುಂಚೆ ಪ್ರಜ್ವಲ್, ನೀನು ಬಂದು ಫಸ್ಟು ಪ್ರೆಸ್ ಮೀಟ್ ಮಾಡೋ ತನಕ ನಮ್ಮ ಇಂಡಸ್ಟ್ರಿಗೆ ಉಳ್ಗಾಲ ಇಲ್ಲ. ನಿಮ್ಮಿಂದನೇ ತೊಂದರೆ ಆಯ್ತಾ ಅದು ಎಲ್ಲಿದೆಯೋ ಗೊತ್ತಿಲ್ಲ. ಬಪ್ಪ ಸುಮ್ಮನೆ ನಾವೆಲ್ಲ ಕಷ್ಟಪಟ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡೋದಂತೆ, ನೀ ಎಲ್ಲೋ ಟುಕ್ಕೊಂಡು ಹೊಂಟೋಗಂತೆ, ನಿನ್ನಿಂದ 20 ದಿನ ಮಾಧ್ಯಮ ನಿನ್ನ ಹಿಂದೆ ಬಿದ್ದುಬಿಡುತ್ತೆ. ನಾವೇನು ಕೂತ್ಕೊಂಡು ಇಲ್ಲಿ ಈಗ ಏನೇ ಪಾಸಿಟಿವ್ ಮಾತಾಡಿದ್ರು ನೆಗೆಟಿವ್. ಅಣ್ಣ ಒಂದು ನಿಮಿಷ ಅಣ್ಣ, ದೇವ್ರು ಸತ್ಯವಾಗ್ಲು ಇಂಡೋನೇಷ್ಯಾದಲ್ಲಿ ಅವಾರ್ಡ್ ತಗೊಳ್ಳೋಕ್ಕೆ ನಾನು ಎಷ್ಟು ಹರ್ಕೊಂಡಿದ್ದೀನಿ ನನಗೆ ಗೊತ್ತು. ಅಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಸಿನಿಮಾ ಅಮೆಝಾನ್ಗೆ ಹಾಕಿದ್ದೀನಿ, ಅದು ಹೋಯ್ತೈತೆ. ಅದ್ರ ಕೆಳಗಡೆ ಬ್ರೋ ಈ ವಿಡಿಯೋ ಜಾಸ್ತಿ ಹೋಯ್ತು. ನಾನು ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಹರ್ಷಿಕಾ ಪೂಣಚ್ಚ ಮೇಡಮ್ ಒಂದು ಪೋಸ್ಟ್ ಮಾಡಿದ್ರು, ಏನಂತ, ಅದೇ ಹೆಣ್ಮಕ್ಳು ಮುಖ ಬ್ಲರ್ ಮಾಡಿ ಅಂತ. ಬಟ್ ಬ್ಯಾಡ್ ಕಮೆಂಟ್ಸು, ತುಂಬ ಬ್ಯಾಡ್ ಕಮೆಂಟ್ಸೇ ಹಾಕಿದ್ರು. ಹರ್ಷಿಕಾ ಒಳ್ಳೆ ನಟಿ, ಹಂಗೆಲ್ಲ ಹಾಕ್ಬೇಡಿ. ಕನ್ನಡದ ಒಳ್ಳೆ ನಟಿ. ನೀವು ಹಂಗೆ ಬೈಯೋದ್ರಿಂದ ನಿಮ್ಮ ಸಂಸ್ಕೃತಿ ತೋರಿಸುತ್ತೆ. ಇದನ್ನು ಹರ್ಷಿಕಾದೇನು ತಪ್ಪಿಲ್ಲ. ಅವ್ರು ಬೈದಿಲ್ಲ, ಮುಖ ಬ್ಲರ್ ಮಾಡಿ ಸುಮ್ಮನೆ. ಯಾರೇ ಆಗಲಿ ಯಾರನ್ನೂ ಅಷ್ಟು ಹಂಗನ್ಬಿಡಿ. ನಮ್ಮ ಕಲಾವಿದೆ ನಾವು ಬಿಟ್ಕೊಡೋ ಮಾತೇ ಇಲ್ಲ. ಹರ್ಷಿಕಾ ಹೇಳಿದ್ದೇನು ತಪ್ಪಿಲ್ಲ. ಅವರು ಸಮಾಜದ ಒಳಿತಿಗಾಗಿ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಧ್ವನಿ ಎತ್ತವ್ರು. ಹಂಗೆ ಆಕೆಗೆ ಸಮಾಜದ ಬಗ್ಗೆ ಪ್ರಜ್ಞೆ ಇದೆ. ಏನು ಹೇಳ್ತೀರಾ ಅಣ್ಣ, ಇವರು ಹೆಂಗಾಗ್ತದೆ ಹಳದವರು ಅಲ್ಲಿ ತಿಂತವೆ ಗೊತ್ತಲ್ಲ, ಯಾವುದೋ ಫ್ರೀ ಕರೆಂಟ್ ಬರ್ತದೆ, ಮೊಬೈಲ್ ಚಾರ್ಜ್ ಮಾಡ್ಕೊತಾರೆ, ಇಂಟರ್ನೆಟ್ ತಗೊಂಡು ಹಾಕೋಬಿಡ್ತವೆ, 2 GB ಖಾಲಿ ಮಾಡಬೇಕಲ್ಲ ನೋಡೋದು. ಅವನೇನೋ ಅಂತ ಅದಕ್ಕೊಂದು ಕಾಮೆಂಟ್ ಹಾಕೋ, ನೀ ಇಂಥ ಮಗ ಕಣೋ, ನೀ ಅಂಥವಳು ಕಣೋ, ನೀ ಅಂತ ಕಿತ್ತೋದನ್ನು ಕಣೋ. ಇದನ್ನೇ ಮುಂಡೆವಾ ಸಿನಿಮಾ ನೋಡೋಕ್ಕೆ ಗೊತ್ತಿ ಮುಂಡೆವ ಇದನ್ನು ಮಾಡಿ. ನನಗೆ ನೋವಾಯ್ತದೆ ಗೊತ್ತಾ. ಜನ ನೋಡ್ತವ್ರೆ ಪ್ರತಿದಿನ ನಟ ಭಯಂಕರ ನೋಡಿದವ್ರಲ್ಲ ನಂಗೆ ಇನ್ಬಾಕ್ಸ್ ಮಾಡ್ತಾರೆ. ಐ ಆಮ್ ಹ್ಯಾಪಿ. ನಂಗೆ ಪ್ರಾಬ್ಲಮ್ ಅದಲ್ಲ. ನಾನು ಕಷ್ಟಪಟ್ಟು ಮಾಡಿರೋ ಸಿನಿಮಾ ನೋಡೋದ್ಬಿಟ್ಟು 4K ರೆಸೊಲ್ಯೂಷನ್ ಸಿನಿಮಾ ನೋಡ್ಬಿಟ್ಟು ಮುಂದೆ ಪೆನ್ ಡ್ರೈವ್ ನೋಡ್ಕೊಂಡು ಕೂತಿದ್ದೀರಲ್ರೋ, ನಿಮ್ಗೆ ಅದಕ್ಕೆ ನಾನು ಬೈತಾ ಇರೋದು. ಬುದ್ಧಿ ಕಲ್ತ್ಕೊಳ್ಳಿ ಅಂತ. ಅಮೆಝಾನ್ ಐತೆ ನೋಡಿ, ಪೆನ್ ಡ್ರೈವ್ ನೋಡ್ಕೊಂಡೇ ಕೂತ್ಕೊಂಡ್ರೆ ದೇವ್ರು ಸತ್ಯವಾಗ್ಲೂ ನೀವು ಉದ್ಧಾರ ಆಗಲ್ಲ. ಹಿಂಗೇ ನೋಡ್ತಾರೆ, ನಿಮ್ಮದೇ ವಿಡಿಯೋ ಬಂದ್ಬಿಡ್ತಾರೆ. ನೀವು ಹಿಂಗೇ ನೋಡ್ಕೊತೀರಿ. ಲೈಫ್ ಟೈಮ್ ಅವ್ರವ್ರ ವಿಡಿಯೋ ನೋಡ್ಕೊಂಡೇ ಕೂತ್ಕೋಬೇಕಾಯ್ತು. ಹಿಂಗೇ ನೋಡ್ಕೊಂಡು ಹೆದ್ಮುದೇವುಗಳೇ ಬಿಟ್ಬಿಟ್ಟು ಬದುಕೋದು ನೋಡಿ. ಸರ್, ಇದು ನಟ ಭಯಂಕರ ಪ್ರೊಡ್ಯೂಸರ್ ಕಾಸ್ಟ್ ಬಂತ. ಕಲರ್ಸ್ ಒಳ್ಳೆ ಪ್ರೈಸ್ ಕೊಟ್ಟು ತೊಗೊಂಡು ನನಗೆ ಹೆಲ್ಪ್ ಆಗಲಿ ಅಂತ ಸಹಾಯ ಮಾಡಿದ್ದಾರೆ. ಈ 2023ನೇ ಸಾಲಿನ 4 ಒಳ್ಳೆ ಸಿನಿಮಾ ಸ್ಯಾಟಲೈಟ್ ಆಗಿದೆ. ಯಾವ್ದು ಗೊತ್ತಾ? ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕಬ್ಜಾ, ವೇದ, ಟಗರು ಪಲ್ಯ, ನಟ ಭಯಂಕರ. ಮುಂದಿನ ವಾರ ಕಲರ್ಸ್ಲಾಗ್ತವ್ರೆ. ನಾನು ಡಿಜಿಟಲ್ನ ಬಿಡಿಸ್ಕೊಂಡು ಅಮೆಝಾನ್ಗೆ ಹಾಕ್ಬಿಡಮ್ಮ ಅಂತ ಹೊಂಟೋಗ್ಬಿಟ್ಟೆ. ಅಮೆಝಾನ್ಲಿ ನೋಡ್ತಾರೆ ಜನ ಅಂತ. ಓಕೆ, ನೋಡ್ತವ್ರೆ. ಈ ಪೆನ್ ಡ್ರೈವ್ ಮುಂದೆ ಅದು ಹೋಯ್ತಾ ಇಲ್ಲ. ಅದೇ ನಂಗೆ ಅದು ಹೊಟ್ಟೆ ಉರಿತಾ ಇರೋದು. ಎಷ್ಟು ಅಂತ ಅದನ್ನೇ ನೋಡ್ತೀರ ಮುಂಡೆವ. HD ಗೂಗಲ್ ಇನ್ನೂ ಚೆನ್ನಾಗಿ ಸಿಗ್ತವೆ, ನೋಡ್ಕೊಂಡು ಸಾರಿ. ಆದರೆ ಅದನ್ನೇ ನೋಡ್ಕೊಂಡು ಫಾರ್ವರ್ಡ್ ಮಾಡ್ಕೊಂಡು ನಿಮ್ಮ ಯೌವನ ಹಾಳು ಮಾಡ್ಕೊಂಡು ಸಾಯ್ಬೇಡ್ರೋ ಪೆಂಗುಂಡೆವಾ. ಸಿನಿಮಾ ನೋಡಿ, ನಟ ಭಯಂಕರ ಅಮೆಝಾನ್ ಐತೆ ನೋಡಿ. ಯಾರಾದರೂ ಶೇರ್ ಮಾಡಿದ್ರೆ ಅದು ಶಿಕ್ಷಾರ ಅಪರಾಧ. ಫಸ್ಟು ಶೇರ್ ಮಾಡಿದವನ್ನ, ಅದನ್ನು ಕಳಿಸ್ದವನ್ನ, ಮಾಡಿದವನ್ನ ಬ್ಲರ್ ಮಾಡದಿದ್ದ ನಾವು ವಿಡಿಯೋ ರಿಲೀಸ್ ಮಾಡಿ 5 ಜನ ಪೆಂಗುಂಡೆವೆ. 5 ಜನಕ್ಕೆ ಮೊಕ್ಕೋಗಿರಿ ಫಸ್ಟ್. ಬೇಡ ಇನ್ನೇನೋ ಬತ್ತೆ ಬೇಡ. ಆಮೇಲೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.